ಇತ್ತ 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ ಹರಿಪ್ರಸಾದ್ ಅವರು. ಅದು ವಾಟ್ಸ್ಆಪ್ ಯೂನಿವರ್ಸಿಟಿಯ ಅಪಪ್ರಚಾರ ಅಂತ ಮಾತನಾಡಿದ್ದಾರೆ. ಮಾಧ್ಯಮದ ಮುಂದೆ ಅಧಿಕಾರ ಎಂಬುದು ನನಗೆ ಮುಖ್ಯವೇ ಅಲ್ಲ ಅಂತ ಹೇಳಿರುವಂತದ್ದು ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಧಿಕಾರಕ್ಕಾಗಿ ಇರೋನಲ್ಲ, ನಾನು ಸಚಿವ ಸ್ಥಾನ ಬೇಕು ಅಂತ ಹೈಕಮಾಂಡ್ ಬಳಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನ ಸಿಪಾಯಿ ಅಂತ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಗುಜರಾತ್ ಮಾಡೆಲ್ ನಮಗೆ ಬೇಕಾಗಿಲ್ಲ, ಕರ್ನಾಟಕ ಮಾಡೆಲ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಕೆಪಿಸಿಸಿ ಸಾರಥಿ ಬಿಕೆ ಹರಿಪ್ರಸಾದ್ ಅವರ ಖಡಕ್ ಮಾತುಗಳಿವು. 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅನ್ನೋದೆಲ್ಲ ಸುಳ್ಳು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅದು ಒಂದು ವಾಟ್ಸ್ಆಪ್ ಯೂನಿವರ್ಸಿಟಿಯ ಅಪಪ್ರಚಾರ ಅಂತ ಸ್ಪಷ್ಟನೆ ನೀಡಿರುವಂತದ್ದು. ಅಧಿಕಾರ ಎಂಬುದು ನನಗೆ ಮುಖ್ಯ ಅಲ್ಲವೇ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಧಿಕಾರಕ್ಕಾಗಿ ಪಕ್ಷದಲ್ಲಿ ಇರೋನಲ್ಲ, ಕಾಂಗ್ರೆಸ್ನಲ್ಲಿ ಇರೋನಲ್ಲ, ನಾನು ಸಚಿವ ಸ್ಥಾನ ಬೇಕು ಅಂತ ಹೈಕಮಾಂಡ್ ಬಳಿ ಕೇಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ ಅಂತ ಹೇಳಿಕೊಂಡಿರುವಂತದ್ದು. ಕೆಪಿಸಿಸಿ ನೂತನ ಸಾರಥಿ ಅಧ್ಯಕ್ಷರು ಗುಜರಾತ್ ಮಾಡೆಲ್ ನಮಗೆ ಬೇಕಾಗಿಲ್ಲ, ಕರ್ನಾಟಕ ಮಾಡೆಲ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಖಡಕ್ ಮಾತುಗಳನ್ನಾಡಿದ್ದಾರೆ. 1900 ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನ ನಾನು ಪ್ರಯತ್ನ ಮಾಡ್ತೀನಿ, ಇಡೀ ರಾಷ್ಟ್ರಕ್ಕೆ ಅದನ್ನು ಹರಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನ ನಾನು ಪ್ರಯತ್ನ ಮಾಡ್ತೀನಿ, ಇಡೀ ರಾಷ್ಟ್ರಕ್ಕೆ ಅದನ್ನು ಹರಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಜೊತೆ ಹೊರಟೋಯ್ತು.